ಚಕಡ ನೀವೆಲ್ಲಾರು ಬತ್ತಿಳಿ ಹಾಕೊಂಬಂದಿಡು, ನಾನು ಬತ್ತಿಳಿ ಹಾಕೊಂಡ್ಬಿಡೋದು ಏನು ಮಾಡೋದು? ಆ ಗೌಡ ಚಿಚ್ಚಿ ಹೊಸ ತಿಳಕೊತೀನಿ ಅಂತ ಹೇಳವಳೆ. ನಂದು ಜಾತಿ ತಳ್ಳನೂ ಹಳ್ಳೆ ಐತೆ, ಜಾತಿ ತಳ್ಳ ಎಂದ ಎತ್ತ ಮಾಡೋದು ಚಕಡ. ಅವಳು ಹಿಡ್ಕೊಂಬಿತ್ತಾಳೆ ನನ್ನನ್ನ, ಏನ್ ಮಾಡೋದು ಇವಾಗ ನಾನು? ಹ್ಞೂ ಅಷ್ಟೇ, ಏನ್ ಮಾಡೋದು ಚಕಡ ಇವಾಗ ನಾನು? ಹೇಳು ಚಕಡ. ಸರಸ್ವತಕ್ಕ, ಯಾಕಕ್ಕ ಏನಾಯ್ತು ಹಿಂಗ್ ಕೂತ್ಕೊಂಡಿದ್ಯಾ? ದುಡ್ಡ ಚಿಕನು ಆಮೇಲೆ ತೆಕ್ಕನ್ನು ಎಲ್ಲ ಹೋಗಿ ಬತ್ತೆ ಎತ್ಕೊಂಡ್ಬಿಟ್ಟಾಡೆ. ನಾನು ಬತ್ತೆ ಅಲ್ಲೇ ಅವೆ, ಏನ್ ಮಾಡೋದು ನುಡ್ಡ? ಹಾ ಅಯ್ಯೋ ಹೋಗ್ಲಿ ಬಿಡು, ಬಿಟ್ಟಾಕತ್ತ ಹೋಗಿ ಪೇಟೆಗ ಬಟ್ಟೆಗೆ ತಕೊಂಬಂದ್ರೆ ಆಯ್ತು. ಅದಕ್ಕೇನಂತೆ ಹೊಸ ಬಟ್ಟೆಗೆ ತಕೊಂಬರನ್ ಬಿಡು. ಹೊಸ ಬಟ್ಟೆ ತಕೊಂಡ್ಬಿಡ್ಬೋದು, ಆದ್ರೆ ಜಾತಿದ್ ಬೇಕಲ್ಲ, ಜಾತಿದು ಚಿತ್ತಗಳನ್ನ ಹೊಲ್ತಕ್ಕಂತಂದ್ರೆ ಅವನ ಮೂಡಾಗ್ ಜಿತ ಆಗ್ತದೆ ಅಂತ ಹೇಳ್ತಾನೆ. ಏನ್ ಮಾಡೋದು ಇವಾಗ? ನಂದು ಹೊಸ ಜಾತಿ ತಳ್ಳ ಅಲ್ಲೇ ಇಡೋದು. ಅಯ್ಯೋ ಒಳ್ಳೆ ಕೆಲಸ ಆಯ್ತಲ್ಲಕ್ಕ. ಇದೇ ಜಾಕೆಟ್ ಹಾಕೊಂಡಿ ಬಿಡಕ್ಕ ಹೊಸ ಸೀರೆ ಮೇಲ್ಕ. ಚೆನ್ನಾಗಿಡಲ್ಲ ನುಡ್ಡ, ಏನ್ ನುಡ್ಡ ಮಾಡೋದು? ಹಾ ಇದೇನ ಕೋಲ್ ಎತ್ಕೊಂಬಂದಿದ್ಯಾ? ಎಲ್ಕ? ಇಲ್ಲ ಶೇಖರ, ಹಂಗೆಲ್ಲ ಮಾಡ್ಕೊಟ್ಟು ಕಲ್ದಿರಪ್ಪ. ದೊಡ್ಡವ್ರು ನಂಗೆಲ್ಲ ಒಯ್ತಾರ. ಅಶ್ವತಕ್ಕ, ಅದು ಒಂದ್ ಕೈ ನೋಡಬ್ರ, ನಡಿ ನಡಿ. ಅದೇನ್ ಮಾಡ್ತಾ ಇವನ ನೋಡ್ಕೊಂಡ ಬಟ್ಟೆಗೆ ಎತ್ಕೊಂಬಂಗ್ ನಾನು ದೂರದಲ್ಲಿ ನಿಂತ್ಕೊಂಡಿರ್ತೀನಿ. ಶೇಖರ್ ಇರ್ತಾನಲ್ಲ, ಹೇಳ್ ಕಳ್ಸಕ್ಕ. ಶೇಖರ್ನು ಸೇವಂತಿ ಬಂದ್ ನಂಗೆ ಕೇಳ್ತಾರೆ, ನಾನು ಅಪ್ಪನ ಕಳಿಸ್ತೀನಿ. ಹೋಗು, ದಿಗ್ ಬೀಳ್ಬೇಡ, ಹೋಗು. ಅಕ್ಕೋ ನಿಮ್ದೇನು ಕೆಲಸ ಮಾಡ್ತದೇನಕ್ಕ? ನಮ್ಮೂರಾಗ ಸುತ್ತಮುತ್ತ ಊರುಗಳೆಲ್ಲ ಅಲ್ಲಿಗೆ ಹೋಗೋದು. ಅವ್ನು ಬರೀ ಚೆನ್ನಾಗಿ ಮಂತ್ರ ಮಾಡ್ತಾನೆ. ನೋಡೋಣ ಕಲ್ದಿರಿಲ್ವ? ಇವಾಗ ಏನು ಆಗೋಲ್ಲ ಅಂತಂದ್ರೆ ಇನ್ನೊಂದು ಕಿತ್ತ ಹೋಗೋಣ. ಏನಪ್ಪ ಮನೆಗೆ ಹಾಸಿಗೆ ಕಿತ್ಕೊಂಡೆ, ನೋಡಿದ್ರೆ ಏನು ಉಪ್ಪಿಲ್ಲ ಹುಳಿ ಇಲ್ಲ ಅಂತ ಹೇಳಿದ್ರೆ ಅವಾಗ ಅವ್ನು ಬೇರೆ ಮಂತ್ರಿಸ್ಕೊಡ್ತಾನೆ. ಅಲ್ಲಕ್ಕ ನಿನ್ನ ಹೆಸ್ರು ಮೇಲೆ ಯಾಕಕ್ಕ ಮಂತ್ರಿಸ್ಕೊಂಡಿದ್ವಾ? ನನ್ನ ಹೆಸ್ರು ಮೇಲೆ ತಾನೇ ಮಂತ್ರಿಸ್ಕೊಬೇಕು ನೀನು. ನನ್ನ ಹೆಸ್ರಾಗ ಏನೋ ಕೆಲಸ ಆಗಿಲ್ಲ ಅಂತಂದರೆ ತಿರ್ಗಾ ನಿನ್ನ ಹೆಸ್ರಿಗೆ ಓದೋದಂಥದ್ದು ಅಪ್ಪನ ಹೇಳಿಲ್ಲ. ನನ್ನ ಮುಯ್ತೀನಿ ತಾನೆ, ಅವ್ನು ನನ್ನ ಮಗನಿದ್ದಂಗೆ. ನಾನು ದಂಡಿಸ್ತೀನಿ ಕಲ್ದಿರಿರೋ ದಾರಿಗೆ ತರ್ತೀನಿ ಅವನೇನು ಬಿಟ್ಬಿಡ್ತೀನಿ, ನಾನು ಬಿಟ್ಬಿಡ್ತೀನಿ. ನೀನೇನು ದಿಗ್ಬಿಡ್ಬೇಡ ಕಲ್ದಿರಿರೋ. ಅಲ್ಲಕ್ಕ ಇದನ್ನ ಒಟ್ಟಿ ಕೊಡೋದು ಹೆಂಗಕ್ಕ? ಏನು ಮಾಡೋದ? ಅಲ್ಲೋ ಕುತ್ಕೊಂಡು ಅವನು ಹೆಂಗಕ್ಕ ಹೇಳೋದ? ಇದನ್ನ ಕುಡಿ ಅಂತಂದ್ಬಿಟ್ಟ. ಅವ್ನು ಶೇಖರ್ನೇನ ಬರ್ತಾನೆ ಇರು, ಹೇಳಿ ಕಳ್ಸೋಣ. ಕೂಗ್ತಾಳೆ ಅಜ್ಜೆ ಬರ್ಬೇಕಂತ ತಾತ ಅಂತ ಹೇಳಿ ಕಳ್ಸೋಣ. ಬರ್ತಾನಲ್ಲ ಅವಾಗ ಏನಪ್ಪ ಕೆಲಸ ಮಾಡಿ ಸುಸ್ತಾಗಿದೆಯಾ, ಇದರಷ್ಟು ಸಣ್ಣ ಕುಡಿ ಅಂತ ಕೂರಿಸ್ಬಿಟ್ಟು ಕಳ್ಸೋಣ. ತಿರ್ಗಿ ಅಲ್ಲೆಲ್ಲಿರ್ತಾನೆ, ಓಡ್ ಬರ್ತಾನೆ ಎದ್ದು ಬಿದ್ದು ಇಲ್ಲಿಗೆ. ತಿರ್ಗಿ ಓಡಾಡ್ಬೇಕು ಅವಳು. ಓಡಾಡ್ಬೇಕಂದ್ರೆ ಹಂಗಿಂಗೆ ಓಡಾಡ್ಕೊಡ್ತು. ಹೆಣ್ಣು ಗಂಡು ಕೂತಿರ್ಬೇಕು, ಶಾಸ್ತ್ರಗಳ ಕೈ ಇವನು ಇಲ್ದಿರ್ಬೇಕು. ಆವಾಗ ಅವ್ಳು ಓಡಾಡಬೇಕು. ಅದು ನೋಡಿ ನಾವು ಸಂತೋಷ ಬಿಡಬೇಕು. ಬತ್ತನ ಕಲ್ತು ಶೇಖರ್ನ ಎತ್ತಾನೆ. ಓಹೋ ಬಂದ್ಬಿಟ್ನಲ್ಲಪ್ಪ, ಬಂದ್ಬಿಟ್ನು ನನ್ನ ಮಹಾರಾಜನು. ಬರ ಇಲ್ಲಿ, ಬೈಲಿ ಬೈಲಿ ಬೈಲಿ. ಓ ಏನಿವನು ದೊಡ್ಡ ಯಜಮಾನ್ ಇವನು. ಇವನ್ ಕೈಯಾಗ ನಾವೇನ ಕೆಲಸ ಮಾಡ್ಸ್ಕೊಬೇಕು. ಎತ್ತಲೆ ಎತ್ತಾಗಿಲಿ ನನ್ನ ಮಗನೇ. ಎಷ್ಟು ಗಿಲಿ ಕಲ್ತಿದ್ಯಲೇ ಕಂತ್ರಿ ನನ್ನ ಮಗನೇ ನೀನು. ಏನಕ್ಕ ಬಂದಿದ್ದ? ಮದುವೆ ಮುಗಿಯೋ ಗಂಟೆ ಈ ಕಡೆ ತಲೆ ಕೂಡ ಮಲ್ಕೊಳಲ್ಲ ಅಂದೆ. ಇವಾಗ ಬಂದಿದ್ಯಲ್ಲ ಮನಕ, ಏನಕ್ಕ ಬಂದಿರೋದು? ಬೊಲ್ ನನ್ನ ಮಗನಲ್ಲೇ ನಿನ್ನೆ ಶೋಟ್ ಮೆಣಸಿನ್ಕಾಯ ಬೊಲ್ ನನ್ನ ಮಗನ್ ನೀನು. ಯಾವಳ ನನ್ನ ಮನೆಗೆ ಬರ್ತಾ ಇರೋದು? ಲಮ್ಮ ಲಮ್ಮ ಅನ್ಕೊಂಡ ಹೋಗಿ ಮನಿಂದ ಅಷ್ಟೇ ಬರಬೇಡ ನೀನು ನಮ್ಮ ಮನೆಕ. ಲೇ ಅಂಬುಜೆ, ಬಾಯಿ ಮುಚ್ಕೊಂಡಿರೋ, ಬಾಯಿ ಮುಚ್ಕೊಂಡಿರೆ. ನಮ್ಮ ಕೆಲಸ ಇನ್ನೂ ಸಲೀಸಾತದೆ ಕಲ್ದಿರ ಇದೆ. ಯಾಕೆ ಮಗು ನಂಗೆ ಬೈತೀಯಾ? ಅವಳು ಇಲ್ಲಿಗೆ ಹೋದಳು, ನಮ್ಮನೆ ಮಗಳು. ಬಾಮ ಸರಸ್ವತಿ ನೀನು ಬಾರೆ, ಅವಳ ಮಾತುಗಳು ಕೇಳಬೇಡ ನೀನು. ಬಾ. ಬರೋದೇ ಇಲ್ಲ, ಬೇಕಾಗಿಲ್ಲ, ಹಂಗೆ ಹಿಂಗೆ ಅಂತ ಇದ್ದಲ್ಲೇ ತಿರ್ಗಾ ಬಂದಿದ್ಯಲ್ಲ ನನ್ನ ಮನೆ ಬಾಕ್ಲಿಕ. ನಿಂಗಿರ್ಬೇಕಲ್ಲ ಗತಿಯ. ಹೇಳಮ್ಮ, ನಾನು ಬಂದಿರೋದ ನಿನ್ನ ಮನೆಗೆ ಇಡಕ್ಕಲ್ಲ, ನಂಗೆ ಬತ್ತ ಇಡಬೇಕು. ಅದಕ್ಕೆ ಎಕೊಂಡೋಗಕ್ಕೆ ಬಂದಿದ್ದೀನಿ. ಒತ್ತಾತಿ ಇಡೆ ಒತ್ತಾಣ ಹಂಗ ಎಲ್ಲ ತತಾನಿದ್ದೀನಿ. ಜಾತಿ ತಿಳ್ಳ, ಅದಕ್ಕೆ ಎತ್ತೋಳೋಗಕ್ಕೆ ಬಂದಿರೋದು ನಾನು. ಯಾವುದು ಇಲ್ಲ ನಮ್ಮ ಮನೆಗ. ಬರಬೇಡ ನೀನು ನಮ್ಮ ಮನೆಗೆ, ಅಲ್ಲೇ ಬಿದ್ದಿರು. ಹೋಗ ಇಲ್ಲಿಂದ. ಏನಕ್ಕೆ ಬಂದಿರೋದು? ನೋಡೇ ಗುಂಡೋರಮ್ಮ ಹೆಂಗ್ ಬೈತಾಳೆ ನನ್ನ ಅಮ್ಮನ. ಅಯ್ಯೋ ಅವಳವಳು ಉಚ್ಚಿಬಿಟ್ಟೆ. ಅವಳ ಕತೆ ಕಟ್ಕೊಂಬ ನೀನು. ಅವಳ ಕತೆ ಏನು ಕಟ್ಕೊಂಬೇಡ ಕಲ್ದಿರು. ಅವಳಿಗೆ ಏನು ತಿಳಿತದೆ? ಅವಳು ಕೋಪ ಜಾಸ್ತಿ. ನಿಮ್ಗೆ ಚಿಚ್ಚಿ ಮೇಗ ಕೋಪ ಜಾಸ್ತಿ. ಏನು ಮಾಡೋಕ್ಕಾಗಲ್ಲ. ನೀನು ಬೇಜಾರು ಮಾಡ್ಕೊಂಬೇಡ ಕಲ್ದಿರಮ್ಮ. ಬಟ್ಟೆಗೆ ಎತ್ಕೊಂಡು ಹೋಗಿ ಅಂತ ಕಲ್ದಿರು. ಲಮ್ಮ ನಾನು ಬರ್ತೀನಿ ತೊಡಮ್ಮ. ಬೀಗ ತರಮ್ಮ, ಬೀಗ ತೆಗ್ಬಿಟ್ಟು ಎತ್ಕೊಂಡು ಹೋಗ್ತೀನಿ ನಾನು. ಮಧ್ಯಾಹ್ನ ಹೋಯಕ್ಕೆ ನಾನು ಬಟ್ಟೆ ಇಲ್ಲ, ಬರ ಇಲ್ಲ, ಯಾವುದೂ ಇಲ್ಲ. ನಡಿಯ ಇಲ್ಲಿಂದ ಫಸ್ಟ್ ಜಾಗ ಖಾಲಿ ಮಾಡಿ. ಬರಬೇಡ ನನ್ನ ಮನೆಕ, ನನ್ನ ಮಗಳೇ ಇಲ್ಲ ಅಂತಂತೀನಿ.
ಅಲ್ಲಿ ಅವಳೆ ಹೆಚ್ಚಾದ್ಲು ಬೇರೆವಳು, ನಾನು ಹೆಚ್ಚು ತಾಯಿ ಹೆಚ್ಚಾಗಿಲ್ಲ ನಿಂಕ. ಅಂದೇನಿಲ್ಲಮ್ಮ, ನೀನು ಎತ್ತೆ ಗೌಡ್ತಿತ್ತೀನಿ ಎತ್ತೆ, ನೀನೇ ಗೌಡ್ತಿತ್ತಿ ಹೊಡ್ಮನಕ ಓಯಡ ಅಂತ ಗಲಾಟೆ ಮಾತಾಡ್ತೀಯ. ಅದಕ್ಕೆ ನಾನು ಮಾಡಿರೋದಮ್ಮ. ಬತ್ತಿಳು ಕೊರಬಮ್ಮ, ನೀನು ಮದ್ವೆಕ ಬಮ್ಮ. ಓ ನಾ ಮದ್ವೆಕ ನಾನು ಬಟ್ಟಿಗೂ ಕೊಡೋಳು ಅಲ್ಲ, ಮದುವೆಗೆ ಬರೋಳು ಅಲ್ಲ. ನಂಕ ಅವ್ರಕ ಏನ್ ಸಂಬಂಧನೂ ಇಲ್ಲ. ನೀನು ಹೋಗಿ, ನೀನು ನಮ್ಮನೆಗೆ ಯಾವ ಬಟ್ಟಿಗಳು ಇಲ್ಲ. ಅಂಬುಜೆ ನಿಂಬೆಹಣ್ಣು ಕಿತ್ಕೊಂಬಂದಿದ್ದೀನಿ, ಜ್ಯೂಸ್ ಮಾಡೋಗು. ಸರಸ್ವತಿಗೆ ಒಂದು ಗಳಸ್ ಕೊಡು. ಆಮೇಲೆ ನಿಮ್ಮ ಯಜಮಾನ ಸುಸ್ತಾ ಹೋಗಿತ್ತಾನೆ ಪಾಪ, ಸರಸ್ವತಿ ಕೈಗ ಕಳಿಸು. ಅವಳಿಗೆ ಬಟ್ಟಿಗೆ ಕೊಡೋಗು. ಸರಸ್ವತಿ ಎತ್ಕೊಂಡೋಗೆ ನಿಮ್ಮ ಯಜಮಾನಿಗೆ ಜ್ಯೂಸ್ ಕೊಡ್ತಾಳೆ. ಅವನು ಕೆಲಸ ಮಾಡಿ ಸುಸ್ತಾಗಿರ್ತಾನೆ. ನನ್ನ ಮಾತು ಕೇಳಿ ಹೋಗಿ ಸರಸ್ವತಿ ಕೈ ಕಳಿಸೋಗೆ. ಅವ್ನು ಇನ್ನು ಯಾವಾಗೋ ಬರೋದು, ನಾವು ಇನ್ನು ಯಾವಾಗೋ ಮಾಡ್ಕೊಡೋದು. ಅದಷ್ಟೊತ್ತು ಮೆತ್ತಗ ಹೋಗಿತ್ತದೆ. ಹೋಗಿ ಲೇ, ನಿಮ್ಮ ಅಪ್ಪನೇ ಅಂತ ಇತ್ಲಾಗ ನಿಂಬೆಹಣ್ಣು ಗಿಡ ಉಣಿರೋದು. ಹಾಂ, ಯಾರು ನಿಂಬೆಹಣ್ಣು ಗಿಡ ಉಣೋರು ಅವರೇ ಫಸ್ಟು ಜ್ಯೂಸ್ ಕುಡಿಬೇಕಂತೆ. ನಿಮ್ಮ ಅಮ್ಮನ ಮಾಡ್ಕೊಂಡು ಹೋಗ್ತಾಳೆ. ಎತ್ಕೊಂಡೋಗಿ ಕೊಡ್ತೀಯ ನಿಮ್ಮ ಅಪ್ಪನ ಜ್ಯೂಸು? ಬಟ್ಟಿಗೆಲ್ಲ ಕೊಡ್ತಾಳೆ. ಕೊಡ್ತೀನಿ ಗುಂದಳಮ್ಮ, ನಮ್ಮ ಅಪ್ಪನಿಗೆ ಕೊಡ್ತೀನಿ, ಮಾಡ್ಕೊರುವ. ಹೋಗಿ ನೀನು ಹೊಟ್ಟುತ್ತೋಗ. ಹೋಗು ಬಿರಿನ ಮಾಡ್ಕೊಂಡು ಎತ್ಕೊಂಬಾರೆ. ಹೋಗು ಬಟ್ಟಿಗ್ಲೆತ್ಕೊ ಹೋಗು. ಲೇ ಶೇಖರ, ಯಾರ ಈ ಪಿಲ್ಲೆ? ಅಯ್ಯ ನೀನು ಹೊಟ್ಟುತ್ತೋಗ. ಇನ್ನ ನಿಮ್ಮ ಅಮ್ಮನ ಹತ್ರ ಹಾಲು ಕುಡ್ದಿರೋ ತುಟ್ಟಿನೇ ಒಣಗಿಲ್ಲ, ಅವಾಗೆ ಮದುವೆ ಆಗ್ತೀನಿ ಅಂತ ಇದೆಯಲ್ಲ. ಲೇ ಬೇಕೇನಾ ಏಟಿಗೆ ನಿಂಕ? ಯಾರ ಹತ್ರ ಕಲ್ಕೊಂಡೆ ಈ ಮಾತ್ರೆಯಲ್ಲ ನೀನು? ಯಾರನ್ನ ಅವಳು ಮಾಮ ಅಂತ ಇರೋದು? ಅಯ್ಯೋ ನಿಂಕ ಬರಬಾರ್ದು ಬಂದಿರೋದು. ಲೇ ನಡಿಯ ಊರ್ಕ್ ಹೋಗೋಣ. ನಡಿ ಇಲ್ಲಿದ್ರೆ ನೀನು ಅದ್ಗೆಟ್ಟೋತಿ ಅಷ್ಟೇ. ಏನು ಮಕ್ಳಪ್ಪ ಇವಾಗಿನ ಕಾಲದಾಗ. ನಮ್ಮ ಕಾಲದಾಗೆಲ್ಲ ವಯಸ್ಸಿಗೆ ಬಂದ್ರು ಮದುವೆ ಅಂದ್ರೆ ಏನನ್ನೋದೇ ತಿಳಿತಾರಿಲ್ಲ. ಇವಾಗಿನ ಮಕ್ಳು ಏನು ಮಕ್ಳು ಹುಟ್ಟವಪ್ಪ, ಇವು ಹೊಟ್ಟಿಗೆ ಹುಟ್ಟುವಾಗ ಹೋಗತ್ತಾ. ಕೌ ಈಗ ಮಾಡ್ಕೊಂಬಂದಿದ್ದೀನಿ. ನೀನು ಹಿಂಗೆ ಮಕ್ಕ ಸಿಡಿಸ್ಕೊಂಡು ಕೊಟ್ರೆ ಅವಳು ತೀರಾ ಎತ್ಕೊಂಡು ಹೋಗ್ತಾಳೆ. ಎಷ್ಟು ನಗ್ನಗ್ತಾ ನಮ್ಮ ಕೆಲಸ ಆಗೋವರ್ಕು ನಮ್ಮ ಮನ್ಸಾಗ ಏನೋದು ಅದನ್ನ ಬಿಗಿಟ್ಕೊಂಡಿರ್ಬೇಕು. ನಿಮ್ಮ ಮಕ್ಕ ಹಿಂಗೆ ಸಿಡಿಸ್ಕೊಂಡಿದ್ರೆ ಅವಳು ಎತ್ಕೊಂಡು ಹೋಗಲ್ಲ. ಎತ್ಕೊಂಡಾಗ ಅವ್ರ ಅಪ್ಪನಿಗೆ ಕೊಡ್ತಾಳೆ ಅಂತೇನಕ್ಕ? ಅವ್ರ ಅಪ್ಪನ ಕೊಡ್ತೀರಿ, ಯಾರು ಕೊಡ್ತಾಳೆ ಕಲ್ದಿರಿದು. ಲೇ ಸರಸ್ವತಿ, ನಿಮ್ಮ ಅಪ್ಪನಂತೆ ನಿಂಬೆಹಣ್ಣು ಗಿಡ ಉಣ್ಣಿರೋದು. ಯಾರು ನಿಂಬೆಹಣ್ಣು ಗಿಡ ಉಣ್ಣವ್ರು ಅವರೇ ಫಸ್ಟ್ ಕಾಯ್ದು ಜ್ಯೂಸ್ ಕುಡಿಬೇಕಂತೆ. ನೀನು ಯಾರ್ಕನ ಕೊಟ್ಟಿದ್ದೀಯ ಅಂದರೆ ಅಷ್ಟೇ, ಇಲ್ಲ ನಿಮ್ಮ ಅಪ್ಪನಿಗೆ ಕೊಡಬೇಕು. ನಿಮ್ಮ ಅಪ್ಪನ ಕುಡಿದ್ರೆ ನಿಮ್ಮ ಅಪ್ಪನ ಒಳ್ಳೇದಾದದೆ. ಊನೇ ಯಾರಿಗೂ ಕೊಡ್ಕೊಡ್ದು, ನಾನು ಇವಾಗ ಹೇಳ್ತಾ ಇದ್ದೀನಿ. ಇಲ್ಲ ಅಮ್ಮ, ಅಪ್ಪನಿಗೆ ಕೊತ್ತೀನಿ ನಾನು. ಕೊಡುವ ಎಕೊಳಗೆ ಅಪ್ಪನಿಗೆ ಕೊತ್ತೀನಿ. ಅಪ್ಪನೇ ಕುಡಿಬೇಕು. ಅಪ್ಪನ ತಾನ ನಿಂಬೆಹಣ್ಣು ಗಿಡ ಉಣ್ಣಿರೋದು. ಅದಕ್ಕೆ ನಿಮ್ಮ ಅಪ್ಪನಿಗೆ ಕೊಡುವ ಮರಿದಿರಾ? ತಡಿ ಗುಂದಡಮ್ಮ, ಕೊತ್ತೀನಿ ಅಪ್ಪನ್ಕ. ಲೇ ಅವ್ಳು ಸೇವಂತಿನ ಎತ್ಕರ್ಕೊಂಡು ಹೋಗಿದ್ದ? ಬಿಡ್ತೀನಿ ನೋಡ್ಕ, ಕಪಾಳ ಕೇಳು. ಅವಳೆಲ್ಲ ಒಳಗೆ ಕರ್ಕೊಂಡು ಹೋಗ್ಬಿಡ್ದಲೇ. ಅರ್ಥ ಆಯ್ತೇನೆ? ಲೇ ಮೆಕಮ್ಮ, ನಿಮ್ಮ ಅಪ್ಪನಿಗೆ ಕೊಡ್ಬೇಕಾ ಜ್ಯೂಸ್ನ? ಬೇರೆ ಯಾರ್ ಕನ ಕೊಟ್ಟಿದ್ದಿ ಅಂದ್ರೆ ನಿಮ್ಮ ಅಪ್ಪನಿಗೆ ಜ್ವರ ಬರ್ತದೆ. ಜ್ವರ ಬಂದ್ರೆ ಆಮೇಕ ನಿಮ್ಮ ಅಪ್ಪನ ಶಿವನ್ ಮದ್ವೆಗೆ ಶಾಸ್ತ್ರಕ್ಕೆ ಕೂತ್ಕೊಳಕ್ ಆಗಲ್ಲ ನೋಡ್ಕ. ಇವಾಗ ಹೇಳ್ತಾ ಇದ್ದೀನಿ, ನಿಮ್ಮ ಅಪ್ಪನಿಗೆ ಕೊಡ್ಬೇಕು. ಆತು ಗುಂದರಮ್ಮ, ನಮ್ಮ ಅಪ್ಪನಿಗೆ ಕೊತ್ತೀನಿ, ನಾನು ಓದ್ತೀನಿ. ಹೋಗು.